ಎಲ್ಲರಿಗೂ ನಮಸ್ಕಾರ. ಕೃಷ್ಣಾವತಾರದ ಕಥೆಯನ್ನು ಮತ್ತೆ ಮುಂದುವರಿಸ್ತೀನಿ. ಪಾಂಡವರನ್ನು ಹುಡುಕೊಂಡು ಉದ್ಧವ ರಾಕ್ಷಸಾವರ್ತಕ್ಕೆ ಬರ್ತಾನೆ. ಅವನು ಆ ರಾಕ್ಷಸ ಬಾಲಕ ನಿಕುಂಬನ ಜೊತೆಗೆ ಬಂದಿರ್ತಾನೆ. ಕಾಡಿನೊಳಗೆ ಹೋಗ್ತಾ ಇರ್ಬೇಕಾದ್ರೆ ಇನ್ನೂ ಕೆಲವಾರು ರಾಕ್ಷಸರ ಗುಂಪಿನ ಇವರನ್ನು ನೋಡಿ ಇವರನ್ನು ಹಿಡಿಲಿಕ್ಕೆ ಅಂತ ಬರುತ್ತೆ. ಆಗ ನಿಕುಂಬನ ಸಲಹೆ ಹಾಗೆ ಉದ್ಧವ ಒಂದು ಮರವನ್ನು ಹತ್ತಿ ಕೂತ್ಕೊಳ್ತಾನೆ. ಉಳಿದ ರಾಕ್ಷಸರು ಇವನನ್ನು ಬೀಳಿಸಲಿಕ್ಕೆ ಅಂತ ಪ್ರಯತ್ನ ಮಾಡ್ತಾರೆ. ನಿಕುಂಬ ಆ ರಾಕ್ಷಸರಿಂದಲೂ ಭಯಪಟ್ಟು ತಾನು ಎಲ್ಲೋ ಒಂದು ಕಡೆ ಅಡಗಿ ಕೂತ್ಕೊತಾನೆ. ಅಷ್ಟೊತ್ತಿಗೆ ಬೆಳಗಾಗತ್ತೆ. ಚೂಪಾಗಿ ಬಾಯಿಯಿಂದ ಹೊರಗೆ ಬಂದಿದ್ದ ಹಲ್ಲುಗಳಿಂದ ಮತ್ತು ತುಟಿಗಳಿಗೆ ತಗುಲಿಸ್ಕೊಂಡಿದ್ದ ಕೆಂಪು ಬಿಲ್ಲೆಗಳಿಂದ ಆ ರಾಕ್ಷಸರು ರಕ್ತ ಪಿಪಾಸುಗಳ ಥರ ಕಾಣ್ತಾ ಇರ್ತಾರೆ. ತಮ್ಮ ಮೂಗಿನ ಮೇಲೆ ಮತ್ತು ತಲೆಯ ಎರಡು ಕಡೆಗಳಲ್ಲೂ ಗರಿಗಳನ್ನು ಸಿಕ್ಕಿಸ್ಕೊಂಡಿರ್ತಾರೆ. ಕೆಂಪು ಮತ್ತು ಬಿಳಿ ಬಣ್ಣದ ಆ ಮುಖಗಳಿಂದ ತುಂಬ ಅವರು ಅಸಹ್ಯವಾಗಿ ಭಯಂಕರವಾಗಿ ಕಾಣ್ತಾ ಇರ್ತಾರೆ. ಅವರನ್ನು ಉದ್ಧವ ಸ್ಪಷ್ಟವಾಗಿ ನೋಡ್ತಾ ಇರ್ತಾನೆ. ಅವರ ಉಗುರುಗಳು ಕೂಡ ನಿಕುಂಬನ ಉಗುರುಗಳ ಹಾಗೆ ಕಪ್ಪಗೆ ಬಾಗಿರುತ್ತವೆ. ಆದರೆ ನಿಕುಂಬನದಕ್ಕಿಂತ ಅವು ಹೆಚ್ಚು ಚೂಪಾಗಿರುತ್ತೆ. ಅವರೆಲ್ಲರೂ ಬೆತ್ತಲೇ ಇರ್ತಾರೆ. ಮೂಳೆಗಳ ಹಾರವನ್ನು ಧರಿಸಿರ್ತಾರೆ. ಅವರ ಈಟಿಗಳ ಕೊಡಲಿಗಳಿಗೆ ಚೂಪಾದ ಕಲ್ಲನ್ನು ತಗಲಿಸಿರ್ತಾರೆ. ಇನ್ನು ಅವರು ಕರ್ಕೊಂಡು ಬಂದಿದ್ದ ಆ ಬಂದಿಗಳನ್ನು ಅವರು ಒಂದು ಮರಕ್ಕೆ ಕಟ್ಟಿ ಅವ್ರಿಗೆ ಆಹಾರವನ್ನು ಕೊಡ್ತಾರೆ. ಆಹಾರ ತಗೊಳ್ಳೋಕ್ಕೆ ಅವ್ರಿಗೆ ಬಹಳ ಭಯ ಆಗಿದ್ದರೂ ಕೂಡ ಈ ರಾಕ್ಷಸರು ಬಲಾತ್ಕಾರ ಮಾಡಿದ್ರಿಂದ ಅವರು ಕರ್ಕೊಂಡ್ಬಂದಿದ್ದ ಬಂದಿಗಳು ಆಹಾರವನ್ನು ತಗೋತಾರೆ. ಇನ್ನು ಉಳಿದ ರಾಕ್ಷಸರು ಕಟ್ಟಿಗೆಗಳನ್ನು ಶೇಖರಿಸ್ತಾರೆ. ಬಯಲಲ್ಲಿ ಬೆಂಕಿ ಹಚ್ಚಿ ಅದರ ಮೇಲೆ ಕಲ್ಲುಗಳನ್ನು ಇಟ್ಟು ಸುತ್ತ ಕುಣಿಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಯಾವಾಗ ಆ ಕಲ್ಲುಗಳು ಕೆಂಪಗೆ ಕಾಯಿತವೋ ಆಗ ಬಂದಿಗಳನ್ನು ಬಿಚ್ಚಿ ಅವ್ರ ಕಡೆ ಈಟಿಗಳನ್ನು ತೋರಿಸಿ ಬೆದರಿಸಿ ನೆಲದ ಮೇಲೆ ಕೂತ್ಕೊಳ್ಳೋ ಹಾಗೆ ಮಾಡ್ತಾರೆ. ಅವರ ಕಾಲಿಗೆ ಮರದ ಕೊಂಬೆಗಳನ್ನು ಕಟ್ತಾರೆ. ಆಮೇಲೆ ರಾಕ್ಷಸರೆಲ್ಲರೂ ಯುದ್ಧದ ಸಮಯದಲ್ಲಿ ಕಿರ್ಚಾಡೋ ಹಾಗೆ ಕಿರ್ಚಾಡಿಕೊಂಡು ಆ ಬಂದಿಗಳ ಸುತ್ತ ಕುಣಿತಾ ಇರ್ತಾರೆ. ಸ್ವಲ್ಪ ಹೊತ್ತಿನ ನಂತರ ಅವರನ್ನು ಆ ಕಾದ ಕಲ್ಲುಗಳ ಮೇಲೆ ಇಡ್ತಾರೆ. ಆ ಆಕಾಶವನ್ನೇ ಮುಟ್ತಾ ಇದೆಯೇನೋ ಅನ್ನೋ ಹಾಗೆ ಆ ಬಂದಿಗಳು ಕಿರ್ಚಾಡ್ತಿರ್ತಾರೆ. ಏಕೆಂದರೆ ಚೆನ್ನಾಗಿ ಕಾದು ಹೋಗಿರೋ ಕಲ್ಲುಗಳ ಮೇಲೆ ಆ ಬಂದಿಗಳನ್ನು ಅವರು ಕೂಡಿಸಿರ್ತಾರೆ. ಅವರ ಮೇಲೆ ಮಣ್ಣನ್ನು ಕೂಡ ಎರಚ್ತಾ ಇರ್ತಾರೆ. ಅವರ ಒಂದು ಆಕ್ರಂದನಕ್ಕೆ ಇವರು ಲಕ್ಷ್ಯನೇ ಮಾಡದೆ ರಾಕ್ಷಸರು ಅವ್ರ ಮೇಲೆ ಮರದ ತುಂಡುಗಳು ಕಲ್ಲುಗಳನ್ನು ಎಸಿತಾ ಇರ್ತಾರೆ. ಕ್ರಮೇಣ ಆ ಬಂದಿಗಳ ಕೂಗಾಟ ನರಳಾಟಕ್ಕೆ ತಿರ್ಕೊಳ್ಳುತ್ತೆ. ಕೊನೆಗೆ ಆ ಧ್ವನಿನೂ ನಿಂತು ಹೋಗುತ್ತೆ. ಇದನ್ನು ಉದ್ಧವ ಚಕಿತನಾಗಿ ನೋಡ್ತಾ ಇರ್ತಾನೆ. ಬೆಂಕಿ ಸುತ್ತ ನಡೀತಿದ್ದ ಈ ಸಮಾರಂಭ ಎಷ್ಟು ವಿಚಿತ್ರವಾಗಿದೆ ಅಂತ ಅನಿಸುತ್ತೆ ಅವನಿಗೆ ತನಗಾಗ್ತಿರೋ ಹಸಿವು ನೀರಡಿಕೆ ಯಾವುದೂ ಗೊತ್ತಾಗೋದೇ ಇಲ್ಲ. ಕಾಲ ಕಳೆಯೋದೇ ಗೊತ್ತಾಗೋದಿಲ್ಲ. ಆ ಬಂದಿಗಳನ್ನು ಬೇಯಿಸ್ತಿದ್ದಂತಹ ಕಲ್ಲುಗಳ ಬೆಂಕಿ ಸುತ್ತ ರಾಕ್ಷಸರು ಕೂಗಾಡ್ತಾ ಕಿರ್ಚಾಡ್ತಾ ಕುಣಿತಾ ಇರ್ತಾರೆ. ಅಷ್ಟೊತ್ತಿಗೆ ಸಂಜೆ ಆಗ್ತಾ ಬರುತ್ತೆ. ಉದ್ಧವನಿಗೆ ಬದುಕೋ ಆಸೆಗಳೆಲ್ಲ ಹೊರಟು ಹೋಗುತ್ತವೆ. ಇನ್ನು ಕೊನೆ ತನಕ ಕೊಂಬೆ ಮೇಲೆ ಕುಳಿತುಕೊಂಡಿರೋಕ್ಕೆ ಸಾಧ್ಯ ಇಲ್ಲ. ಯಾವಾಗಾದರೂ ಒಂದು ಸಲ ನಾನು ಅಲ್ಲಿಂದ ಬಿದ್ದು ಬಿಡ್ತೀನಿ. ಆವಾಗ ಈ ರಾಕ್ಷಸರು ಈ ಬಂದಿಗಳನ್ನು ಬೇಯಿಸಿದ ಹಾಗೆ ನನ್ನನ್ನು ಬೇಯಿಸಿಬಿಡ್ತಾರೆ ಅಂಥೇಳಿ ಯೋಚನೆ ಮಾಡ್ತಾನೆ. ತೃಪ್ತಿ ಆಗೋವರೆಗೂ ಆ ಬಂದಿಗಳ ದೇಹಗಳು ಬೆಂದ ಮೇಲೆ ಅವನ್ನು ಬೆಂಕಿಯಿಂದ ತೆಗಿತಾರೆ. ಅವು ಆ ಬಂದಿಗಳು ಕುಳಿತ ಭಂಗಿನಲ್ಲೇ ಇರುತ್ತವೆ. ಮಸಿಯಿಂದ ಅವುಗಳ ಮುಖವನ್ನು ಬಳಿತಾರೆ. ಬಯಲಿನಲ್ಲಿ ಒಂದು ಕಡೆ ಇದ್ದ ಒಂದು ಕಲ್ಲಿನ ಪೂಜಾ ಮಂದಿರಕ್ಕೆ ಆ ಸುಟ್ಟ ದೇಹಗಳನ್ನು ತಗೊಂಡು ಹೋಗ್ತಾರೆ. ಅಲ್ಲಿ ಸಮಾರಂಭದಲ್ಲಿ ನೈವೇದ್ಯ ಮಾಡಿದ ಹಾಗೆ ಮಾಡ್ತಾರೆ. ಆ ರಾಕ್ಷಸರ ನಾಯಕರು ಅಥವಾ ಪುರೋಹಿತರ ಹಾಗೆ ಕಾಣ್ತಿದ್ದ ಇಬ್ಬರು ಈ ಸಮಾರಂಭವನ್ನು ನೆರವೇರಿಸ್ತಾರೆ. ನೈವೇದ್ಯ ಮಾಡಿದ ಮೇಲೆ ರಾಕ್ಷಸರೆಲ್ಲರೂ ತಮ್ಮ ಈಟಿಗಳನ್ನು ಕೊಡಲಿಗಳನ್ನು ಝಳಪಿಸ್ತಾ ಪುನಃ ಸಂತೋಷದಿಂದ ಆ ತಮಟೆಗಳ ನಾದ ಮಾಡಿಕೊಂಡು ಕೂಗ್ತಾ ಕುಣಿಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಆ ಇಬ್ಬರು ಪುರೋಹಿತರು ಬೊಂಬಿನ ಸೀಳಿನಿಂದ ಮಾಡಿದ ಒಂದು ಹರಿತವಾದ ತುಂಡಿನಿಂದ ಆ ದೇಹಗಳನ್ನು ಕತ್ತರಿಸ್ತಾರೆ. ಕುಣಿತ ಮುಗಿದ ಮೇಲೆ ಅವರೆಲ್ಲರೂ ಆ ಚೂರುಗಳನ್ನು ಹಂಚಿಕೊಂಡು ತಿಂತಾರೆ. ಬಹಳ ರುಚಿಯಾಗಿದೆ ಅನ್ನೋ ಹಾಗೆ ಆ ಒಂದು ಸಮಾಧಾನವನ್ನು ಅವ್ರ ಮುಖದಲ್ಲಿ ತೋರಿಸ್ತಾ ಇರ್ತಾರೆ. ಈ ಘೋರ ಸಮಾರಂಭವನ್ನು ಉದ್ಧವ ಭಯದಿಂದ ಕಂಪಿತನಾಗಿ ನೋಡ್ತಾ ಇರ್ತಾನೆ. ಈ ಸಮಾರಂಭ ಮುಗಿಯೋ ಹೊತ್ತಿಗೆ ಅರ್ಧ ರಾತ್ರಿ ಆಗಿರುತ್ತೆ. ಆ ನಂತರ ಒಬ್ಬರಾದ ಮೇಲೆ ಒಬ್ಬರು ರಾಕ್ಷಸರು ನಿದ್ದೆ ಹೋಗ್ತಾರೆ. ಹಬ್ಬದ ಊಟವನ್ನು ಮಾಡಿರೋದ್ರಿಂದ ಅವ್ರಿಗೆಲ್ಲರೂ ಗಾಢವಾದ ನಿದ್ದೆಯಲ್ಲಿ ಮುಳುಗಿ ಹೋಗ್ತಾರೆ. ಇಷ್ಟು ಹೊತ್ತಿಗೆ
ಬೆಳಗಿನ ಜಾವ ಆಗುತ್ತೆ. ಹೊಟ್ಟೆ ಬಿರಿಯೋ ಹಾಗೆ ಉಂಡು ಬಹಳ ಹೊತ್ತು ಕುಣಿದು ದಣಿದು ಈ ರಾಕ್ಷಸರೆಲ್ಲರೂ ಮಲಗಿಬಿಟ್ಟಿರ್ತಾರೆ. ಕೆಲವರು ಗೊರಕೆ ಹೊಡಿತಿರ್ತಾರೆ, ಕೆಲವರು ಬಾಯಿ ತೆರೆದು ಉಸಿರಾಡ್ತಾ ಮಲಗಿರ್ತಾರೆ, ಇನ್ನು ಕೆಲವರು ನೆಲದ ಮೇಲೆ ನಿದ್ದೆ ಬರದೆ ಉರುಳಾಡ್ತಾ ಇರ್ತಾರೆ. ಮೇಲ್ಗಡೆ ಕೊಂಬೆ ಒಂದರ ಮೇಲೆ ಕೂತು ಇನ್ನೊಂದಕ್ಕೆ ತಾನೇ ಕಟ್ ಹಾಕ್ಕೊಂಡಿದ್ದ ಉದ್ದವನಿಗೆ ತಲೆ ತಿರುಗೋ ಹಾಗೆ ಆಗುತ್ತೆ. ಈ ದೃಶ್ಯಗಳನ್ನು ನೋಡಿ ಹಸಿವು ಬಾಯಾರಿಕೆ ಪ್ರಾರಂಭ ಆಗುತ್ತೆ ಅವನಿಗೆ. ತಾನು ಇಷ್ಟು ಹೊತ್ತು ನೋಡಿದ ಈ ಘೋರ ದೃಶ್ಯ ಮತ್ತು ಸುಡ್ತಾ ಇದ್ದ ನರದೇಹದ ದುರ್ವಾಸನೆ, ಇಷ್ಟು ಹೊತ್ತಿನವರೆಗೂ ದಿಟ್ಟತನದಿಂದ ತಳ್ಕೊಂಡಿದ್ದು, ಇವೆಲ್ಲ ಒಟ್ಟಿಗೆ ಪರಿಣಾಮ ಬೀರುತ್ತೆ. ಅವನಿಗೆ ತನ್ನ ಮನಸ್ಸಿನ ಮೇಲೆ ಹಿಡಿತ ತಪ್ಪು ಹೋಗುತ್ತೆ. ಬದುಕೋ ಆಸೆನೇ ಹೋಗಿಬಿಟ್ಟು ಬಿದ್ದು ಬಿಡೋಣ ನೆಲದ ಮೇಲೆ ಅಂತ ಹೇಳಿಬಿಟ್ಟು ತನ್ನ ಪಟ್ಟನ್ನು ಸಡಿಲಿಸ್ಕೊಳ್ಬೇಕು ಅಂತ ಅಂದ್ಕೊಳ್ತಾನೆ. ಹೇಗಾದರೂ ಆಗಲಿ ಅಂದ್ಬಿಟ್ಟು ತಗ್ಗಿ ಹೋಗಿದ್ದ ತನ್ನ ಮನೋಬಲವನ್ನು ಕಾಯ್ಕೊಳ್ಳೋಕ್ಕೆ ಅವನು ಕೃಷ್ಣ, ಗೋವಿಂದ, ಮುರಾರೆ, ನಾರಾಯಣ, ವಾಸುದೇವ ಅಂತ ಹೇಳಿಬಿಟ್ಟು ತಾಯಿ ದೇವಕಿಯ ಇಷ್ಟ ಜಪವನ್ನು ಹೇಳ್ಕೊಳ್ಬೇಕು ಅಂಥೇಳಿ ಮನಸ್ಸು ಮಾಡ್ತಾನೆ. ಆದರೆ ಈ ಜಪವನ್ನು ಹೇಳ್ಕೊಳ್ಳೋಕ್ಕೂ ಕೂಡ ಅವನಿಗೆ ಶಕ್ತಿ ಇರೋದಿಲ್ಲ. ಮುಂಜಾನೆ ತಂಗಾಳಿ ಹಾಯಾಗಿ ಬೀಸ್ತಾ ಇರುತ್ತೆ, ಇವನಿಗೂ ತೂಕುಡಿಕೆ ಹತ್ತುತ್ತೆ. ಆಗಾಗ ಬೆಚ್ಚಿ ಬೀಳ್ತಾ ಇರ್ತಾನೆ, ಎಲ್ಲಿ ಬಿದ್ದು ಬಿಡ್ತೀನೋ ಅಂತ ಎಚ್ಚರಿಕೆ ಕೊಡ್ತಾ ಇರ್ತಾನೆ. ಆಗ ಅರೆ ನಿದ್ದೆ, ಅರೆ ಎಚ್ಚರಿಕೆ ಅವನಿಗೆ. ಹೀಗೆ ಕೂತಿದ್ದಾಗ ಅವನ ಕಣ್ಣಿನ ಮುಂದೆ ಒಂದಾದ್ಮೇಲೆ ಒಂದು ಚಿತ್ರಗಳು ಕಾಣ್ತಾ ಬರುತ್ತೆ. ಕೊಳಲು ಊದುತ್ತಾ ಕೃಷ್ಣ ಬರ್ತಾನೆ, ರಾಧೆ ಜೊತೆ ಆಡ್ತಾ ಬರ್ತಾನೆ. ಸಿಟ್ಟಾಗಿ ಶೈಬ್ಗೆ ತನ್ನನ್ನು ಘೋರವಾಗಿ ಶಪಿಸಿದ್ದನ್ನು ನೋಡ್ತಾನೆ. ತಾಯಿ ಕಂಸೆ ತನ್ನ ಮೇಲೆ ತಿರಸ್ಕಾರಗೊಂಡು ಹೋಗಿದ್ದನ್ನು ನೋಡ್ತಾನೆ. ಅವಳಿ ಜವಳಿ ರಾಜ್ಕುಮಾರಿಯರು ಬಂದಿದ್ದು ನೋಡ್ತಾನೆ. ಸವಿಯಾದ ನಸುನಗೆಯಿಂದ ಎಲ್ಲರೂ ಅವನನ್ನು ನೋಡ್ತಾ ಇದ್ದಾರ ಅನಿಸುತ್ತೆ. ಗಳಿಗೆಗಳಿಗೂ ಬೆಚ್ಚಿ ಬೀಳ್ತಾ ಇರ್ತಾನೆ, ಎಚ್ಚರಿಕೆಗೊಳ್ತಾ ಇರ್ತಾನೆ, ಮತ್ತು ಭದ್ರವಾಗಿ ಕೂತ್ಕೊಳ್ತಾ ಇರ್ತಾನೆ. ಕೆಳಗಡೆ ಮರದ ಸುತ್ತ ನೆಲದ ಮೇಲೆ ಬಿದ್ದು ನಿದ್ದೆ ಮಾಡ್ತಿದ್ದ ರಾಕ್ಷಸರನ್ನು ಕೂಡ ನೋಡ್ತಾನೆ. ಗೊತ್ತು ಗುರಿ ಇಲ್ಲದೆ ಇರೋ ಹಾಗೆ ಎಷ್ಟೋ ವಿಚಾರಗಳು ಅವನ ತಲೆಯಲ್ಲಿ ಸುಳಿದು ಹೋಗುತ್ತವೆ. ಯಾವಾಗಲೂ ಒಂದು ಸತಿ ಈ ಮರದಿಂದ ಬಿದ್ದು ಹೋಗ್ತೀನಿ, ಅವರು ಜೀವ ಸಹಿತ ತನ್ನನ್ನು ಹುರಿತಾರೆ, ರಾಕ್ಷಸರಿಗೆ ತಾನು ಆಹಾರ ಆಗ್ತೀನಿ, ತಾನು ಇಲ್ಲದೆ ಕೃಷ್ಣ ಏಕಾಂಗಿ ಆಗ್ತಾನೆ. ತನ್ನ ಮನಸ್ಸಿನ ಆಸೆಗಳನ್ನು ಅವನು ಹಾಗೆ ಮೊದಲು ಯಾರು ಊಹಿಸೋಕ್ಕೆ ಸಾಧ್ಯ? ನನ್ನ ಸಾವಿನ ಸುದ್ದಿಯನ್ನು ಕೇಳಿ ಆ ಪಾಪ ಆ ಬಡ ರಾಜ್ಕುಮಾರಿಯರು ಏನು ಮಾಡ್ಕೊಳ್ತಾರೋ ಏನೋ, ಗಂಗೆಗೆ ಧುಮುಕ್ ಬಿಡ್ತಾರೋ ಏನೋ ಅಂತ ಇತ್ಯಾದಿ ಏನೇನೋ ಯೋಚನೆಗಳು ಉದ್ದವನಿಗೆ ಬರುತ್ತೆ. ಸುತ್ತಲೂ ಬೆಳಕಾಗುತ್ತೆ. ಸ್ವಲ್ಪ ಚೇತರಿಸ್ಕೊಂಡ ಹಾಗೆ ಇವನಿಗೆ ಅನಿಸುತ್ತೆ. ಬೆಳಗಿನ ಹೊಸ ಗಾಳಿಯನ್ನು ಕುಡಿಯೋಣ ಅನಿಸುತ್ತೆ. ಸ್ವಲ್ಪ ಬಾಯಿ ತೆಗೆದು ಒಳ್ಳೆಯ ಗಾಳಿಯನ್ನು ಸೇವಿಸ್ತಾನೆ. ಒಂದೆರಡು ಹಸಿರು ಚಿಗುರೆಲೆಗಳನ್ನು ತೆರೆದು ತಿಂತಾನೆ. ಬೇಸರ ಆಗೋಕ್ಕೆ ಶುರುವಾಗುತ್ತೆ. ಅಷ್ಟೊತ್ತಿಗೆ ಮರದ ಮೇಲೆ ಅವನು 2 ರಾತ್ರಿ 1 ಹಗಲನ್ನು ಕಳೆದಿರ್ತಾನೆ. ದಣಿದು ಸಾಕಾಗಿರುತ್ತೆ. ಸಹನೆಗೂ ಮೀರಿ ಬಳಲ್ಬಿಟ್ಟಿರ್ತಾನೆ. ಯುದ್ಧ ಮಾಡಿ ಸತ್ತಿದ್ರೆ ಚೆನ್ನಾಗಿರುತ್ತು, ಯಾವುದೋ ಒಂದು ಆದರ್ಶಕ್ಕೋಸ್ಕರ ಪ್ರಾಣವನ್ನು ಅರ್ಪಿಸ್ತಿದ್ದಾಗ ಆಗಿತ್ತು. ಆದರೆ ಈಗ ನೋಡಿದ್ರೆ ಕಳಿತ ಹಣ್ಣಿನ ಹಾಗೆ ನೆಲಕ್ಕೆ ಮೇಲೆ ಬಿದ್ದು ಹುರಿಸ್ಕೊಂಡು ಈ ರಾಕ್ಷಸರ ಬಾಯಿಗೆ ಬೀಳಬೇಕು. ತಾನು ತನ್ನ ಮಹತ್ವಾಕಾಂಕ್ಷೆ ಎಲ್ಲ ದುರಂತದಲ್ಲಿ ಕೊನೆಗಾಣುತ್ತೆ. ಈ ಥರ ಎಲ್ಲ ಯೋಚನೆ ಬರುತ್ತೆ. ಮೇಲಿಂದ ಮೇಲೆ ಜಂಪು ಹತ್ತುತ್ತಾ ಇರುತ್ತೆ. ಬಳಲಿಕೆಯಿಂದ ಎಚ್ಚರ ತಪ್ಪಿರುತ್ತೆ. ಬದುಕು ಆಸೆ ಎಲ್ಲನೂ ಮಾಯ ಆಗ್ತಾ ಇರುತ್ತೆ. ಮೈಕೈ ಎಲ್ಲ ತುಂಬ ನೋವ್ತಾ ಇರುತ್ತೆ. ಮರದಿಂದ ತಾನೇ ಕೆಳಗೆ ಬಿದ್ದು ಕಥೆಯನ್ನು ಮುಗಿಸ್ಕೊಂಡು ಬಿಡೋಣ ಅಂತಲೂ ಅನಿಸುತ್ತೆ. ಸಂಕಟ ಹೆಚ್ಚಾಗ್ತಾ ಹೋಗುತ್ತೆ. ಆಗ ನಡು ಹಗಲಾಗ್ತಾ ಬರುತ್ತೆ. ಸೂರ್ಯನ ಪ್ರಚಂಡವಾದ ಕಿರಣಗಳು ಎಲೆ ಮಧ್ಯೆ ತೂರ್ಕೊಂಡು ಬರ್ತಾ ಇರುತ್ತೆ. ಗಂಟಲು ಇನ್ನೂ ಒಣಗೋಕ್ಕೆ ಶುರು ಆಗುತ್ತೆ. ನಾಲಿಗೆ ಅಂಟ್ಕೊಳ್ಳೋಕ್ಕೆ ಶುರು ಆಗುತ್ತೆ. ಮೈಯೆಲ್ಲ ಉರಿ, ನೀರು ದೇಹದಲ್ಲಿ ಕಡಿಮೆಯಾಗಿ ಅವನು ಸಾಯೋ ಸ್ಥಿತಿಗೆ ಹೋಗ್ತಾ ಇರ್ತಾನೆ. ಕೃಷ್ಣನನ್ನು ಮತ್ತೆ ಮತ್ತೆ ಸ್ತುತಿಸ್ತಾನೆ. ದೇವರೇ, ಇದು ನನ್ನ ಕೊನೆಯ ಪ್ರಾರ್ಥನೆ ಅಂತ ಅಂದ್ಕೊಳ್ತಾನೆ. ಕೃಷ್ಣ, ಗೋವಿಂದ, ಹರೆ, ಮುರಾರೆ, ನಾರಾಯಣ, ವಾಸುದೇವ ಅಂತ ಹೇಳಿಕೊಂಡು, ಕೃಷ್ಣ ನೀನೊಬ್ಬನೇ ನನಗೆ ಸಮಾಧಾನ, ನಿನ್ನ ಅಪ್ಪಣೆಯನ್ನು ನಡೆಸೋ ಕೆಲಸದಲ್ಲಿ ನಾನು ಸಾಯ್ತಾ ಇದ್ದೀನಿ, ನನಗೆ ನಿನ್ನ ಇಚ್ಛೆನೇ ನನಗೆ ಅಪ್ಪಣೆ, ನಾನು ಬದುಕಿರೋ ದಿವಸ ಅದನ್ನು ನಡೆಸ್ಕೊಂಡು ಬಂದೆ, ಈಗ ಕೊನೆಗಳಿಗೆಲ್ಲೂ ಕೂಡ ನಿನ್ನದೇ ಧ್ಯಾನ ಮಾಡ್ತಾ ಇದ್ದೀನಿ, ಬೇರೊಬ್ಬರು ಯಾರ್ದು ಧ್ಯಾನ ಇಲ್ಲ, ಆದರೆ ನಿನಗೆ ಇದು ಹೇಗೆ ಗೊತ್ತಾಗುತ್ತೆ ಅಂತ ಅಂದ್ಕೊಳ್ತಾನೆ. ಅಷ್ಟೊತ್ತಿಗೆ ಅವನಿಗೆ ತುಂಬ ಗಾಢವಾದ ನಿದ್ದೆ ಬರಲಿಕ್ಕೆ ಪ್ರಾರಂಭ ಆಗುತ್ತೆ. ಎಚ್ಚರಿಕೆ ಆಗುತ್ತೆ. ಎದ್ದಾಗ ಸಂಜೆ ಆಗಿರುತ್ತೆ. ರಾಕ್ಷಸರೆಲ್ಲ ಇನ್ನೂ ಗಾಢ ನಿದ್ದೆಯಲ್ಲಿ ಮುಳುಗಿಬಿಟ್ಟಿರ್ತಾರೆ.
ಒಬ್ಬೊಬ್ಬರು ಎದ್ದು ಪಕ್ಕದಲ್ಲಿದ್ದ ಹಳ್ಳದಲ್ಲಿ ನೀರು ಕುಡಿದು ಮತ್ತೆ ಬಂದು ಮಲಗ್ತಾ ಇರ್ತಾರೆ. ಕಾಡು ಚೇತನಗೊಳ್ಳುತ್ತೆ. ಹಕ್ಕಿಗಳು ಚಿಲಿಪಿಲಿ. ಸ್ವಲ್ಪ ಹೊತ್ತಿನ ನಂತರ ಎಲ್ಲ ಶಾಂತ ಆಗುತ್ತೆ. ಚಂದ್ರ ಆಕಾಶದಲ್ಲಿ ಮೇಲೆ ಬರ್ತಾ ಇರುತ್ತೆ. ಉದ್ದವ ಕೂತಿದ್ದ ಗಿಡದ ಮೇಲೆ ತನ್ನ ಶೀತಲ ಸೌಂದರ್ಯವನ್ನು ನೋಡ್ತಾನೆ. ಅಂದರೆ ಚಂದ್ರನ ಬೆಳಕು ನಾನು ಕೂತಿದ್ದ ಗಿಡದ ಮೇಲೆ ಬಂದಿದ್ದನ್ನು ಉದ್ದವ ನೋಡ್ತಾ ಹೋಗ್ತಾನೆ. ಅಷ್ಟೊತ್ತಿಗೆ ಕೆಲವು ರಾಕ್ಷಸರು ಎದ್ದೇಳ್ತಾರೆ. ಆ ಕಡೆ ಈ ಕಡೆ ಹೋಗಿ ಮತ್ತೆ ಮರದ ಕೆಳಗಡೆಗೆ ಬಂದು ಮತ್ತೆ ಮತ್ತೆ ಮಲಗ್ತಾ ಇರ್ತಾರೆ. ಇವನಿಗೆ ತಡಿಲಿಕ್ಕಾಗಲ್ಲ. ಹಸಿವು, ಬಾಯಾರಿಕೆ, ಆಯಾಸ ಎಲ್ಲ ಇವನನ್ನು ಹಣ್ಣು ಮಾಡಿರುತ್ತವೆ. ಇವನ ಅಂಗಾಂಗಗಳೆಲ್ಲ ಸೆಟ್ಕೊಂಡಿರುತ್ತವೆ. ಬೆನ್ನು ನೋಯ್ತಾ ಇರುತ್ತೆ. ತಲೆ ಸೀಳಿದ ಹಾಗೆ ನೋವ್ತಾ ಇರುತ್ತೆ. ಇನ್ನು ಮರಣಕಾಲ ಬಂತು ಅಂತ ಅಂದ್ಕೊಳ್ತಾನೆ. ಇನ್ನು ಮಲಗೋಕ್ಕೆ ಸಾಧ್ಯನೇ ಇಲ್ಲ ಅಂತೇಳ್ಬಿಟ್ಟು ಚೆನ್ನಾಗಿ ಬಂದಿದ್ದ ಬೆಳದಿಂಗಳ ಕಡೆ ನೋಡ್ತಾನೆ. ಗಿಡ ಮರಗಳ ಮೇಲೆಲ್ಲ ಬೆಳದಿಂಗಳು ಬಿದ್ದಿರುತ್ತೆ. ನೆಲದ ಮೇಲೆ ಮಲ್ಕೊಂಡಿದ್ದ ರಾಕ್ಷಸರ ಮೈ ಮೇಲೂ ಕೂಡ ಬೆಳದಿಂಗಳು ಚೆಲ್ಲಾಟ ಆಡ್ತಾ ಇರುತ್ತೆ. ಆಗ ಉದ್ದವ ಅಂದ್ಕೊಳ್ತಾನೆ, ಎಂಥ ವಿಚಿತ್ರ ನನ್ನ ಸಾವು, ಇಂಥ ಸಾವನ್ನು ಯಾವ ಆರ್ಯನೂ ಎಂದು ಪಡೆದಿರಲಿಕ್ಕಿಲ್ಲ ಅಂತ ಅಂದ್ಕೊಳ್ತಾನೆ. ಶುಕ್ರಾಚಾರ್ಯ ಕಚನನ್ನು ನುಂಗಿರ್ತಾನೆ. ಸಂಜೀವಿನಿಯ ಧ್ವನಿ ಕೇಳಿ ಆತನ ಹೊಟ್ಟೆಯಿಂದ ಕಚ ಹೊರಗಡೆಗೆ ಬರ್ತಾನೆ. ತನಗೂ ಶುಕ್ರಾಚಾರ್ಯನ ಸಂಜೀವಿನಿ ಮಂತ್ರ ಗೊತ್ತಿದ್ದಿದ್ರೆ ಈ ರಾಕ್ಷಸರ ಹೊಟ್ಟೆಯನ್ನು ಸೀಳಿ ಹೊರಗೆ ಬರ್ಬೋದಾಗಿತ್ತು. ನನಗದೇನು ಗೊತ್ತಿಲ್ವಲ್ಲ ಅಂತ ಅಂದ್ಕೊಳ್ತಾನೆ. ಅಷ್ಟೊತ್ತಿಗೆ ಮತ್ತೆ ಅವನ ಕಣ್ಣು ಮಂಜು ಮಂಜಾಗುತ್ತೆ. ಎಚ್ಚರವಾಗಿದ್ದೀನ ಮಲಗಿದ್ದೀನ ಅನ್ನೋದು ಅವನಿಗೆ ಅರ್ಥ ಆಗೋದಿಲ್ಲ. ಅಷ್ಟೊತ್ತಿಗೆ ರಾಜ್ಕುಮಾರಿಯರ ಧ್ವನಿ ಕೇಳುತ್ತೆ. ಉದ್ದವನನ್ನು ರಾಕ್ಷಸರ ತಿಂದು ಹಾಕಿದ್ರಾ ಅಂತ ಯಾರೋ ಮಾತಾಡ್ತಾ ಇದ್ದಾರಾ ಅಂತ ಅನಿಸುತ್ತೆ. ಆಗ ಇವನಿಗೆ ಎಚ್ಚರಿಕೆ ಆಗುತ್ತೆ. ಇಲ್ಲ, ತಾನಿಲ್ಲ ಮರದ ಮೇಲೆ ಇದ್ದೀನಿ ಅಂತ ಇವನಿಗೆ ಅನಿಸುತ್ತೆ. ಅಷ್ಟೊತ್ತಿಗೆ ಕೆಳಗಡೆ ಯಾರೋ ಮಾತಾಡ್ದಂಗೆ ಕೇಳುತ್ತೆ. ನಾನು ಬದುಕಿರುವಾಗ ಉದ್ದವ ಸಾಯೋದಿಲ್ಲ ಅನ್ನೋ ಒಂದು ಶಕ್ತಿಪೂರ್ಣವಾದ ವಾಣಿ ಕೇಳುತ್ತೆ. ಇವನು ತನ್ನ ಮೈಯನ್ನು ಕೊಡುಕೊಳ್ತಾನೆ. ಯಾರ ಧ್ವನಿ ಇದು ಅಂತ, ಯಾರು ಅಂತಲೇ ಅವನಿಗೆ ಅರ್ಥ ಆಗೋದಿಲ್ಲ. ಕೃಷ್ಣ ಬಂದಿರಬಹುದಾ ಅಂತ ಅನಿಸುತ್ತೆ. ಅವನ ಕಣ್ಣಿನ ಮುಂದೆ ಗುಂಗುರು ಕೂದಲು, ನವಿಲಿನ ಗರಿ ಸಿಕ್ಕಿಸಿರೋ ಆ ಕಿರೀಟ ಎಲ್ಲ ತನ್ನ ಹತ್ರಕ್ಕೆ ಬರ್ತಾ ಇದೆಯಾ ಅನ್ನೋ ಒಂದು ಭಾವನೆ ಬರುತ್ತೆ. ಮತ್ತು ಕಣ್ಣು ಬಿಟ್ಟು ನೋಡಿದ್ರೆ ಅಲ್ಲೇನೂ ಇರೋದಿಲ್ಲ. ಇವನಿಗೆ ಒಂದು ರೀತಿಯ ನಿರಾಶೆ ಆಗುತ್ತೆ. ಮತ್ತು ನಿರಾಶೆ ಹೋಗಿ ಆಸೆ ಬರ್ತಾ ಇರುತ್ತೆ. ಇಲ್ಲ, ಕೃಷ್ಣ ಬಂದೇ ಬರ್ತಾನೆ, ನನ್ನನ್ನು ಕಾಪಾಡ್ತಾನೆ, ಕೃಷ್ಣ ನನ್ನ ಮುಂದೆ ಇದ್ದಾನೆ ಅಂತ ಹೇಳಿಬಿಟ್ಟು, ಪ್ರಭು ನಾನು ನಿನ್ನವನು, ಸತ್ರು ಕೂಡ ನಾನು ನಿನ್ನ ಅಪ್ಪಣೆಯನ್ನು ಪಾಲಿಸೋಕ್ಕೋಸ್ಕರ ನಿನ್ನ ಹೆಸರನ್ನು ಹೇಳಿಕೊಂಡೆ ಸಾಯ್ತೀನಿ ಅಂಥೇಳಿ ಹೇಳ್ತಾ ಇರ್ತಾನೆ. ಮತ್ತು ಒಂದು ರೀತಿಯ ಹೆದರಿಕೆ ಶುರುವಾಗುತ್ತೆ. ಆಗ ಏನೋ ಮಾತುಗಳು ಗಾಳಿಯಲ್ಲಿ ಕೇಳಿಸಿದ ಹಾಗೆ ಅನಿಸುತ್ತೆ ಅವನಿಗೆ. ನಾನು ಬದುಕಿರುವಾಗ ಉದ್ದವ ಸಾಯೋದಿಲ್ಲ ಅಂಥೇಳ್ಬಿಟ್ಟು, ಅಂದರೆ ಇದನ್ನು ಕೃಷ್ಣ ಆಡ್ತಾ ಇದ್ದಾನಾ, ಅಂದರೆ ಕೃಷ್ಣ ಬಂದಿದ್ದಾನೆ, ನಾನು ಇನ್ನು ಸಾಯೋದಿಲ್ಲ ಅಂತ ಅಂದ್ಕೊಂಡು ಇವನಿಗೆ ಒಂದು ರೀತಿಯ ಸಂತೋಷ ಆಗುತ್ತೆ. ಅಷ್ಟೊತ್ತಿಗೆ ಬೆಳಕು ಹರಿತಾ ಬರುತ್ತೆ. ರಾಕ್ಷಸರು ಎದ್ದೇಳ್ತಾರೆ. ವಕ್ರವಾಗಿ ಮೈ ಮುರಿತಾರೆ. ಎಲ್ಲರೂ ಎಚ್ಚೆತ್ತು ಅವನು ಕೂತಿದ್ದ ಮರದ ಕೆಳಗಡೆ ಹಲ್ಲು ಕಿರೀಟ ಅಬ್ಬರಿಸ್ಕೊಂಡು ಅವನು ಬೀಳೋ ಹಾಗೆ ಮಾಡೋಕ್ಕೆ ಅವನನ್ನು ಹೆದರಿಸ್ತಿರ್ತಾರೆ. ವಿಚಿತ್ರ ಸದ್ದುಗಳು ಮಾಡ್ತಿರ್ತಾರೆ. ಇನ್ನೇನು ಒಂದೆರಡು ಗಳಿಗೆ ಅಷ್ಟೇ, ನನಗೀಗ ಬಲ ಇಲ್ಲ, ಯಾವ ಗಳಿಗೆ ಬೇಕಾದರೂ ನಾನು ಬೀಳಬಹುದು ಅಂತ ಉದ್ದವ ಅಂದ್ಕೊಳ್ತಾನೆ. ಆ ರಾಕ್ಷಸರು ಯಥಾ ಪ್ರಕಾರ ಮತ್ತೆ ಮರದ ಕೆಳಗಡೆ ಸೇರ್ತಾರೆ, ಕುಣಿತಾರೆ, ಗರ್ಜಿಸ್ತಾರೆ, ಚೀರ್ತಾರೆ, ಅರಚುತ್ತಾರೆ. ಇನ್ನು ಕೆಲವರು ಒಣಗಿದ್ದ ಬೆರಣೆಗಳನ್ನು, ಕಟ್ಟಿಗೆಗಳನ್ನು ತಂದು ಆ ಮರಕ್ಕೆ ಬೆಂಕಿ ಹಚ್ಚಲಿಕ್ಕೆ ಹೋಗ್ತಾರೆ. ಅಂದರೆ ಬೆಂಕಿ ಹತ್ಕೊಂಡ್ರೆ ಅವನು ತಾನಾಗೆ ಇಳಿತಾನೆ ಅಂತ ಅವರ ಉಪಾಯ. ಆ ಬೆಂಕಿ ಮೇಲಕ್ಕೆ ನಾಲ್ಗೆ ಚಾಚ್ತಾ ಬರುತ್ತೆ. ಹೊಗೆ ಇವನ ಮೂಗಿಗೆ ಸುತ್ತಕೊಳ್ತಾ ಹೋಗುತ್ತೆ. ಉದ್ದವನಿಗೆ ಕಸಿವಿಸಿ ಆಗೋಕ್ಕೆ ಶುರುವಾಗುತ್ತೆ. ಕೃಷ್ಣ, ಬದುಕಲ್ಲೂ ಸಾವಲ್ಲೂ ನಾನು ನಿನ್ನವನು, ನನ್ನನ್ನು ಎಂದು ಮರಿಬೇಡ ಅಂಥೇಳಿ ಅಂದ್ಕೊಳ್ತಾನೆ. ಅಷ್ಟೊತ್ತಿಗೆ ತುಂಬ ಬಳಲಿಕೆ ಆಗುತ್ತೆ. ಆದದ್ದಾಗಲಿ ಕೈ ಬಿಟ್ಬಿಡೋಣ, ಈ ಬೆಂಕಿಲಿ ಬಿದ್ದು ಸತ್ತು ಬಿಡೋಣ ಅಂಥೇಳಿ ನಿಶ್ಚಯ ಮಾಡಿಕೊಳ್ತಾನೆ. ಪೂರ್ಣ ನಿರ್ಧಾರ ಮಾಡಿಕೊಳ್ಳೋ ಅಷ್ಟರಲ್ಲಿ ಈ ಕಾಡು ಪ್ರಾಣಿಗಳ ಸದ್ದನ್ನು ಮೀರಿದ ಒಂದು ಸದ್ದು ಅಲ್ಲಿ ಕೇಳಿಸುತ್ತೆ. ಏನಿದು ಅಂತ ಅಂದ್ಕೊಳ್ತಾನೆ. ಆ ಸದ್ದು ಬಹುಶಃ ಆ ರಾಕ್ಷಸರ ಕಿವಿಗೂ ಬಿದ್ದಿದೆ ಅಂತ ಕಾಣುತ್ತೆ. ಅವರು ತಕ್ಷಣ ಗಾಬರಿಯಿಂದ ಒಬ್ರನ್ನೊಬ್ಬರು ನೋಡ್ಕೊಳ್ತಾರೆ. ಆ ತಮಟೆ ಸದ್ದು ಬಂದ ಕಡೆ ತಿರುಗುತ್ತಾರೆ.
ಅಲ್ಲಿ ಒಂದು ಬಲವಾದ ಸದ್ದು ಬರ್ತಾ ಇರುತ್ತೆ, ಒಂದು ಸಿಂಹಗರ್ಜನೆ ಕೇಳುತ್ತೆ. ಕಾಡಿನಲ್ಲೆಲ್ಲ ಅದು ಮಾರ್ಮೊಳಗುತ್ತೆ. ಉದ್ದವ ಕುಳಿತಿದ್ದ ಮರದ ಕೆಳಗಡೆ ಇದ್ದ ರಾಕ್ಷಸರಿಗೆ ಆ ಗರ್ಜನೆ ಏನು ಅಂತ ಅರ್ಥ ಆಗುತ್ತೆ. ತಕ್ಷಣ ಅವರು ಅಲ್ಲಿಂದ ಓಟ ಕೀಳ್ತಾರೆ. ಕಾಡಿನ ಬಯಲಿನ ಒಂದು ಮೂಲೆಯಿಂದ ಒಬ್ಬ ಮಹಾರಾಕ್ಷಸ ಬರ್ತಾನೆ. ಉದ್ದವ ಅಷ್ಟು ಎತ್ತರದ ವ್ಯಕ್ತಿಯನ್ನು ಯಾವತ್ತೂ ನೋಡಿರೋದಿಲ್ಲ. ಅವನಷ್ಟು ಮಹಾಕಾಯನಾಗಿರ್ತಾನೆ, ಬಹಳ ಎತ್ತರ, ಬಹಳ ಸ್ಥೂಲ ಮತ್ತು ಬಹಳ ಗಡಸಾಗಿರ್ತಾನೆ. ಅವನ ಎದೆ ಮೇಲೆ ಉದ್ದವಾದ ಕರಿ ಕೂದಲಿನ ಗಡ್ಡ ಇರುತ್ತೆ, ರೆಕ್ಕೆಗಳ ಉಡುಗೆ ತೊಟ್ಕೊಂಡಿರ್ತಾನೆ. ಹೆಗಲಿನ ಮೇಲೆ ಒಂದು ದೊಡ್ಡ ಗದೆ ಇರುತ್ತೆ, ದೊಡ್ಡ ಮರವನ್ನೇ ಅವನು ಕಿತ್ತಿಟ್ಕೊಂಡಿದ್ದಾನೆ ಅನ್ನೋ ಹಾಗೆ ಕಾಣಿಸ್ತಾ ಇರುತ್ತೆ. ಉದ್ದವನಿಗೆ ತನ್ನ ನಾಡಿನೇ ನಿಂತು ಹೋದ ಹಾಗೆ ಅನಿಸುತ್ತೆ. ಒಂದು ಪೀಡೆ ಕಳೀತು ಅನ್ನಷ್ಟರಲ್ಲಿ ಇನ್ನೊಂದು ಬಂತಲ್ಲ. ಈ ರಾಕ್ಷಸರಿಗಿಂತ ಕ್ರೂರರು ಭಯಂಕರರು ಆದ ಇನ್ನೊಂದು ಗುಂಪಿನ ದೊರೆ ಇವನಿರಬಹುದು. ಆದರೆ ಒಂದು ವ್ಯತ್ಯಾಸ ಏನು ಅಂದರೆ, ಈ ರಾಕ್ಷಸ ಅವ್ರ ಥರ ಕೆಂಪು ಬಿಳುಪು ಬಣ್ಣವನ್ನು ಹಚ್ಕೊಂಡಿದ್ರೂ ಕೂಡ ಅವನು ಮೂಗಿನ ಮೇಲೆ ಗರಿಗಳು ಇರೋದಿಲ್ಲ, ತುಟಿಗಳ ಮೇಲೆ ಪಟ್ಟೆಗಳು ಇರೋದಿಲ್ಲ, ಉಳಿದವರ ಹಾಗೆ ಪ್ರಾಣಿಗಳ ಹಾಗನ್ನು ನಡೀತಾ ಇಲ್ಲ ಅಂದ್ಕೊಳ್ತಾನೆ. ಆ ಬಯಲಿನ ಮಧ್ಯೆ ಆ ರಾಕ್ಷಸ ರಾಜ ಬಂದು ಮತ್ತೊಮ್ಮೆ ಗರ್ಜನೆ ಮಾಡ್ತಾನೆ. ಆಗ ಸುತ್ತಮುತ್ತ ಪೊದೆಗಳಲ್ಲಿ ಅಡಗಿದ್ದ ಅವನ ಅನುಯಾಯಿ ರಾಕ್ಷಸರು, ಸಾಮಾನ್ಯ ಗಾತ್ರದವರು ಎಲ್ಲರೂ ಬರ್ತಾರೆ. ಆ ರಾಜ ಗಾಳಿಯನ್ನು ಮೂಸ್ತಾನೆ, ಸುತ್ತಲೂ ನೋಡಿ ಯಾರಾದರೂ ಕಾಣಬಹುದು ಅಂತ ಆಜ್ಞೆ ಮಾಡ್ತಾನೆ. ಆಗ ಆ ಪೊದರೆಯಿಂದ ಒಬ್ಬ ರಾಕ್ಷಸ ಹುಡುಗ ಅಂಬೆಗಾಲಿಡ್ತಾ ಬರ್ತಾನೆ. ಅವನೇ ನಿಕುಂಬ. ಅವನು ಬಂದು ಈ ರಾಜನ ಕೈ ಹಿಡಿದು ಮರದ ಮೇಲಿದ್ದ ಉದ್ದವನನ್ನು ತೋರಿಸ್ತಾನೆ. ಆಗ ಉದ್ದವನಿಗೆ ಭಯ ಆಗುತ್ತೆ. ಎಷ್ಟು ದುಷ್ಟ ಇವನು, ಕೃತಜ್ಞ, ನನ್ನನ್ನು ತೋರಿಸ್ಬಿಟ್ಟ, ಇನ್ನು ನನ್ನ ಕತೆ ಮುಗೀತು ಅಂತ ಉದ್ದವ ಅಂದ್ಕೊಳ್ತಾನೆ. ಆ ದೊರೆ ತಲೆ ಮೇಲೆತ್ತಿ ನೋಡ್ತಾನೆ. ಅವನು ಮಹಾಕಾಯ, ಗಟ್ಟಿಮುಟ್ಟಾದ ಆ ಹೆಗಲು, ಕಂಬದ ಹಾಗೆ ನೆಟ್ಟಿಗೆ ನಿಂತ ಆ ಕತ್ತು, ಈ ಎಲ್ಲವೂ ಉದ್ದವನ್ನು ನೋಡ್ತಾನೆ. ಎಂದೂ ಕಂಡಿಲ್ವಲ್ಲ ಈ ಥರದ ಆಕಾರವನ್ನು ಅಂಥೇಳಿ ಅಂದ್ಕೊಳ್ತಾನೆ. ಉದ್ದವನನ್ನು ನೋಡಿ ಆ ದೊರೆ ಗುರ್ತು ಹಿಡಿತಾನೆ. ಅವನ ಮುಖದಲ್ಲಿ ವಿಶಾಲವಾದ ಮಂದಹಾಸ ಮೂಡುತ್ತೆ. ಉದ್ದವನಿಗೆ ಆ ಮಗುಳ್ನಗೆ ಬಹಳ ಪರಿಚಿತ ಅನಿಸುತ್ತೆ. ಆಗ ಆ ರಾಕ್ಷಸ ರಾಜ ನಗುತ್ತಾ ಕೂಗ್ತಾನೆ, ಏ ಉದ್ದವ, ಕೆಳಗೆ ಬಾ, ಏನು ಮಾಡ್ತಿದ್ಯಾ, ನೀನೇನು ಕೋತಿನಾ ಅಂತ. ಇದು ದೇವಭಾಷೆಯಲ್ಲಿ ಮಾತಾಡಿರ್ತಾನೆ. ಉದ್ದವನಿಗೆ ಬಹಳ ಪ್ರಿಯವಾದ ಉಚ್ಚಾರಣೆ ಇದು. ಅವನ ಸಂತೋಷಕ್ಕೆ ಕೊನೆಯೇ ಇಲ್ಲದಷ್ಟು ಸಂತೋಷ ಆಗುತ್ತೆ. ಮರ ಇಳಿದು ಬಾ, ಕೋತಿ ಹಾಗೆ ಅಲ್ಲಿ ಕೂತಿರಬೇಡ ಅಂತ ಆ ಧ್ವನಿ ಗಾಢವಾಗಿ ಹೇಳುತ್ತೆ. ಇಳಿಲಿಕ್ಕೆ ಬರದಿದ್ದರೆ ಪರವಾಗಿಲ್ಲ, ಹಾರಿಬಿಡು, ಕೆಳಗೆ ಬೀಳುವಾಗ ನಾನು ಹಿಡ್ಕೊಳ್ತೀನಿ, ಹೇಳಿಯಾಗ ಆಗಬೇಡ ನೀನು ಅಂತ ಮತ್ತೆ ಕೂಗುತ್ತಾ ಧ್ವನಿ. ತಕ್ಷಣ ತಾನು ಮರಕ್ಕೆ ಕಟ್ಕೊಂಡಿದ್ದ ಉತ್ರೀಯವನ್ನು ಹರಿದು ಹಾಕಿ ಕೆಳಗೆ ಧುಮುಕ್ತಾನೆ ಉದ್ದವ. ಬಾಯಲ್ಲಿ ಕೃಷ್ಣ, ನೀನು ನಿನ್ನ ಶಪಥವನ್ನು ಉಳಿಸ್ಕೊಂಡೆ ಅನ್ನೋ ಉದ್ಗಾರ ಅವನ ಬಾಯಿಂದ ಬರುತ್ತೆ. ಆಗ ಅಲ್ಲಿಗೆ ಬಂದವನು ಭೀಮ ಉದ್ದವನನ್ನು ತನ್ನ ಕೈಗಳಲ್ಲಿ ಹಿಡ್ಕೊಳ್ತಾನೆ. ಅವನನ್ನು ಮೇಲಕ್ಕೆ ಎತ್ತಿ ಹೇಳ್ತಾನೆ, ನಿನ್ನನ್ನು ಕಾಪಾಡಲಿಕ್ಕೆ ರಾಜ ವೃಕೋದರ ಬಂದಿದ್ದೀನಿ. ನೀನು ನೋಡಿದ್ರೆ ಕೃಷ್ಣನಿಗೆ ವಂದನೆಗಳನ್ನು ಅರ್ಪಿಸ್ತಾ ಇದೀಯಾ, ನೀನೊಬ್ಬ ಕೃತಜ್ಞ, ಇದೇ ನನ್ನ ಹಣೆ ಬರಹ ಆಯಿತು ಅಂಥೇಳಿ ಅವನು ಗಹಗಹಿಸಿ ನಗ್ತಾ ಇರ್ತಾನೆ. ಉದ್ದವ ತನ್ನ ಈ ಮಹಾಬಲ ಬಂಧುವಿನ ಕೈಯಲ್ಲಿ ಮೂರ್ಛೆ ಹೋಗ್ತಾನೆ. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.